ಬಾಲಿವುಡ್ ಚಿತ್ರರಂಗ ಒಂದ್ ಕಾಲದಲ್ಲಿ ಯಾವ ರೀತಿಲಿ ಇಂದ್ರನ ಬಿಳಿ ಆನೆ ಹಾಗೆ ಸಮೃದ್ಧವಾಗಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಾವು ಚಿಕ್ಕವರಾಗಿರ್ಬೇಕಾದ್ರೆ ದೊಡ್ಡ ಸಿನಿಮಾಗಳು ನೋಡ್ಬೇಕು ಅಂತಂದ್ರೆ ಹಿಂದಿ ಸಿನಿಮಾಗಳಲ್ಲೇ ನಮಗ್ ಕಾಣೋದಕ್ಕೆ ಸಿಗೋದು ಅನ್ನೋಂತಹ ಮನೋಭಾವನೆ ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿತ್ತು. ಇರೋ ಬರೋ ಅವಾರ್ಡ್ಗಳನ್ನ ಕೇಂದ್ರ ಸರ್ಕಾರಗಳು ಅವ್ರಿಗೆ ಕೊಡ್ತಾ ಇದ್ವು. ದಕ್ಷಿಣ ಭಾರತ ಚಿತ್ರರಂಗಕ್ಕೆ ಮಲತಾಯಿ ಧೋರಣೆಯನ್ನ ಆ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಿದ್ದು ನಿಜ. ಆದ್ರೆ ಈಗ ಯಾವ ರೀತಿಯಲ್ಲಿ ಸೌತ್ ಇಂಡಸ್ಟ್ರಿ ಬೆಳೆದಿದೆ, ಬೆಳೀತಾ ಇದೆ, ಇನ್ನು ಬೆಳೆಯುತ್ತೆ, ಇದನ್ನೆಲ್ಲ ಕೇಳ್ಬಿಟ್ಟೆ ಬಾಲಿವುಡ್ ನವರ ಎದೆ ಕೊತ ಕೊತ ಅಂತ ಕುದೀತಾ ಇದೆ. ಬಾಲಿವುಡ್ ನವರು ಇದನ್ನ ಸಂತೋಷ ಪಟ್ಟು ನೋಡ್ತಾ ಇಲ್ಲ, ಬದಲಾಗಿ ಹೊಟ್ಟೆ ಕಿಚ್ಚಿಂದ ನೋಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಬಾರಿ ಸಾಬೀತಾಗಿದೆ. ಆದ್ರೆ ಓಪನ್ ಆಗಿ ಸೌತ್ ಇಂಡಸ್ಟ್ರಿಯ ಸಕ್ಸಸ್ ನಿಂದ ನನಗೆ ಹೊಟ್ಟೆ ಕಿಚ್ಚಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ದಮ್ ಒಬ್ರಿಗೂ ಇಲ್ಲ. ಹಾಗಾಗಿನೇ ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಿ ಟೀಕಾ ಪ್ರಹಾರಗಳನ್ನ ಆಗಾಗ ಬಾಲಿವುಡ್ ಸೆಲೆಬ್ರಿಟಿಗಳು ಮಾಡೋದನ್ನ ನೀವು ನೋಡಿರ್ತೀರಾ. ಬನ್ನಿ ಹಾಗಿದ್ರೆ ಬಾಲಿವುಡ್ ಮಂದಿ ಸೌತ್ ಇಂಡಸ್ಟ್ರಿಯನ್ನ ಹೇಟ್ ಮಾಡೋದಕ್ಕೆ ಇರುವಂತಹ ಅಂಶಗಳು ಹಾಗೂ ಈ ಚರ್ಚೆಯಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಲಿವುಡ್ ಹೇಟ್ಸ್ ಸೌತ್ ಇಂಡಸ್ಟ್ರಿ. ಮೊದಲಿಂದಲೂ ಕೂಡ ಬಾಲಿವುಡ್ ಚಿತ್ರರಂಗ ದಕ್ಷಿಣ ಭಾರತದ ಚಿತ್ರರಂಗವನ್ನ ಹೀಯಾಳಿಸುವಂತಹ ಹಾಗೂ ಟೀಕೆ ಮಾಡುವಂತಹ ಕೆಲಸವನ್ನ ಮಾಡ್ಕೊಂಡು ಬಂದಿತ್ತು. ಉದಾಹರಣೆಗೆ ಸೌತ್ ಇಂಡಿಯನ್ ಕ್ಯಾರೆಕ್ಟರ್ಗಳನ್ನ ತಮ್ಮ ಸಿನಿಮಾಗಳಲ್ಲಿ ಅವ್ರು ತೋರಿಸುವಂತಹ ರೀತಿ ಸಾಕಷ್ಟು ಚೀಪ್ ಅನ್ನಿಸ್ತಾ ಇತ್ತು. ಇಷ್ಟೇ ಯಾಕೆ, ಖುದ್ದಾಗಿ ಶಾರುಖ್ ಖಾನ್ ರವರು ರಾವಣ್ ಸಿನಿಮಾದಲ್ಲಿ ಸೌತ್ ಇಂಡಿಯಾದ ವ್ಯಕ್ತಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಾಗ ಆತನನ್ನ ಪರದೆ ಮೇಲೆ ತೋರಿಸುವಂತಹ ರೀತಿ ನೀವೇ ಖುದ್ದಾಗಿ ನೋಡಿದಿರಾ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೌತ್ ಸೂಪರ್ ಸ್ಟಾರ್ಗಳ ಬಗ್ಗೆ ಬಾಲಿವುಡ್ ಚಿತ್ರರಂಗದ ಕೆಲವೊಂದು ಸೆಲೆಬ್ರಿಟಿಗಳ ಸ್ಟೇಟ್ಮೆಂಟ್ಗಳು ಕೂಡ ಕಡಿಮೆ ಏನಿಲ್ಲ. ಇತ್ತೀಚೆಗೆ ಅರ್ಷದ್ ವಾರ್ಸಿ ಅವರು ಪ್ರಭಾಸ್ ಅವರಿಗೆ ಕಲ್ಕಿ ಸಿನಿಮಾದಲ್ಲಿ ಜೋಕರ್ ತರ ಕಾಣ್ತಾನೆ ಅನ್ನುವಂತಹ ಕಮೆಂಟ್ ಇರಬಹುದು, ಅಥವಾ ಸಾಕಷ್ಟು ಬಾರಿ ಸಾಕಷ್ಟು ಬಾಲಿವುಡ್ ಸೆಲೆಬ್ರಿಟಿಗಳು ಈ ರೀತಿಯ ಕಮೆಂಟ್ ಗಳನ್ನ ನೀಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಸೌತ್ ಇಂಡಸ್ಟ್ರಿಯ ಸ್ಟಾರ್ಗಳು ಹಾಗೂ ಸಿನಿಮಾಗಳು ಬಾಲಿವುಡ್ ಅಂಗಳದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದೇ ಬಾಲಿವುಡ್ ಮಂದಿಯ ದ್ವೇಷಕ್ಕೆ ಕಾರಣ ಇರಬಹುದು ಅನ್ನೋದು ನಮ್ಮ ಅಭಿಪ್ರಾಯ, ಅಥವಾ ನಿಜವಾದ ಸತ್ಯ ಅಂತ ಕೂಡ ಹೇಳ್ಬೋದು. ಹೌ ಬಾಲಿವುಡ್ ಇಂಡಸ್ಟ್ರಿ ಟ್ರೀಟ್ಸ್ ಅದರ್ಸ್. ಮುಂಬೈನಲ್ಲಿ ಬೆಳೆದು ನಿಂತಿರುವಂತಹ ಬಾಲಿವುಡ್ ಉತ್ತರ ಭಾರತದಿಂದಲೇ ಬೇರೆಯವರು ಅಲ್ಲಿಗೆ ಬಂದ್ರೆ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಹಿಂದಿ ಭಾಷೆಯಲ್ಲಿ ನಡೆಸುವಂತಹ ಬೇರೆ ಹಿಂದಿ ಮಾತನಾಡುವಂತಹ ಕಲಾವಿದರಿಗೆ ಅವರು ಮರ್ಯಾದೆ ಕೊಡ್ತಿಲ್ಲ ಅಂದ್ರೆ ಇನ್ನು ನಮ್ಮ ದಕ್ಷಿಣ ಭಾರತದ ಕಲಾವಿದರಿಗೆ ಅವರು ಮರ್ಯಾದೆ ಕೊಡೋದನ್ನ ನಾವು ಹೇಗ್ ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹೇಳಿ. ಎಲ್ಲ ಯಾಕೆ, ಬಾಲಿವುಡ್ ನಲ್ಲಿ ಸ್ಟಾರ್ ಹೀರೋಗಳ ಜೊತೆಗೆ ಕೂಡ ಕಾಣಿಸ್ಕೊಳ್ಳುವಂತಹ ಸ್ಟಾರ್ ಹೀರೋಯಿನ್ ಶ್ರುತಿ ಹಾಸನ್, ಅದು ಕೂಡ ಕಮಲ್ ಹಾಸನ್ ಅವರ ಮಗಳಾಗಿದ್ರು ಕೂಡ ಅವರೇ ಬಾಲಿವುಡ್ ನನ್ನ ಸರಿಯಾಗಿ ನಡೆಸ್ಕೋತಾ ಇಲ್ಲ ಅನ್ನೋದಾಗಿ ಕಮೆಂಟ್ ಕೊಟ್ಟಿದ್ರು. ನೆಪೋಟಿಸಂ ಕಾರಣದಿಂದಾಗಿ ಅತ್ಲ ಕಡೆ ಬೇರೆ ಎಮರ್ಜಿಂಗ್ ಕಲಾವಿದರನ್ನ ಮೂಲೆ ಗುಂಪು ಮಾಡಿರುವಂತಹ ಬಾಲಿವುಡ್ಗೆ ಸೌತ್ ಕಲಾವಿದರು ಯಾವ ಲೆಕ್ಕ ಅಲ್ವಾ. ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಸಿನಿಮಾ ಚಿತ್ರೀಕರಣ ಅಂದ್ರೆ ಕಲಾವಿದರನ್ನ ಹಾಗೂ ತಂತ್ರಜ್ಞರನ್ನ ಕನಿಷ್ಠ ಪಕ್ಷ ಮರ್ಯಾದೆ ಕೊಟ್ಟು ನಡೆಸ್ಕೊಳ್ತಾರೆ. ಆದ್ರೆ ಬಾಲಿವುಡ್ ನಲ್ಲಿ ತುಂಬಾ ಚೀಪ್ ಆಗಿ ಕಾಣ್ತಾರೆ ಅನ್ನೋದನ್ನ ಸಾಕಷ್ಟು ಬಾರಿ ಸಿನಿಮಾ ಮೂಲದವರೇ ಹೇಳಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಾಲಿವುಡ್ ಚಿತ್ರರಂಗ ಕನಸಿನ ಗೋಪುರವನ್ನ ಕಟ್ಟುವಂತಹ ಸ್ಥಳ ಇರಬಹುದು, ಆದ್ರೆ ಅಲ್ಲಿ ಕನಸನ್ನ ಕಟ್ಕೊಳ್ಳೋದಕ್ಕೆ ಕೂಡ ಕಾಸಿಲ್ದೇ ಇರೋರ್ಗೆ ಅಥವಾ ಇನ್ಫ್ಲೂಯೆನ್ಸ್ ಇಲ್ಲದೆ ಇರೋರ್ಗೆ ಅಷ್ಟೊಂದು ಸುಲಭ ಅಲ್ಲ. ಶಾರುಖ್ ಖಾನ್ ಅವತ್ತಿನ ಕಾಲದಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ಬೆಳೆದು ನಿಂತ ರೀತಿ ನಿಜಕ್ಕೂ ಕೂಡ ಈಗ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಕೂಡ ಔಟ್ಸೈಡರ್ ಆಗಿದ್ರು. ಅಂತಹ ತಿಮ್ಮಿಂಗಳಗಳ ಮಧ್ಯೆ ಅವರು ಎದ್ದು ಬೆಳೆದು ನಿಂತಹ ರೀತಿ ಇವತ್ತಿನ ಪ್ರತಿಯೊಬ್ಬ ನ್ಯೂ ಕಮರ್ಗೆ ಇನ್ಸ್ಪೈರಿಂಗ್ ಸ್ಟೋರಿ. ಇನ್ನು ಸೌತ್ ಇಂಡಿಯಾದ ಡಾಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ಆರಂಭದಲ್ಲಿ ಹೈಯೆಸ್ಟ್ ಗ್ರಾಸರ್ ಅಥವಾ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂತಹ ಇಂಡಿಯನ್ ಸಿನಿಮಾಗಳಲ್ಲಿ ಸಂಪೂರ್ಣವಾಗಿ ಬಾಲಿವುಡ್ ಸಿನಿಮಾಗಳೇ ತುಂಬಿಕೊಳ್ತಾ ಇದ್ವು. ಎಲ್ಲಿ ನೋಡಿದ್ರು ಬಾಲಿವುಡ್ ಸಿನಿಮಾಗಳೇ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದ್ವು. ಹಾಗೂ ಹೊರಗಡೆ ಕೂಡ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಅಂದ್ರೆ ಬಾಲಿವುಡ್ ಫಿಲಂ ಇಂಡಸ್ಟ್ರಿ ಅಂತ ಪೋರ್ಟ್ರೇ ಆಗಿತ್ತು. ಇವಾಗಿನ ತೆಲುಗುನಿಂದ ಹಿಡಿದು ಮಲಯಾಳಂವರೆಗೂ ಕೂಡ ನಾವೆಲ್ಲರೂ ರೀಜನಲ್ ಲ್ಯಾಂಗ್ವೇಜ್ ಸಿನಿಮಾ ಇಂಡಸ್ಟ್ರಿಗಳಾಗಿದ್ವಿ. ಆದ್ರೆ ಒಂದು ಸಲ ಬಾಹುಬಲಿ ಅನ್ನುವಂತಹ ಮಹಾಶಯ ಥಿಯೇಟ್ರಿಕಲ್ ಬಿಸ್ನೆಸ್ ನಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡಿದಾಗಿಂದಲೂ ದಕ್ಷಿಣ ಭಾರತ ಚಿತ್ರರಂಗದ ಸಿನಿಮಾಗಳು ಹವಾ ಬಾಲಿವುಡ್ ಅಂಗಳದಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಶಾರುಖ್ ಖಾನ್ ಅವರಂತಹ ಶಾರುಖ್ ಖಾನ್ ಅವರ ಎದುರಿಗೆ ಯಾವುದೇ ನಿರೀಕ್ಷೆ ಇಲ್ಲದೆ ಬಾಲಿವುಡ್ ನಲ್ಲಿ ರಿಲೀಸ್ ಆದಂತಹ KGF ಶಾರುಖ್ ಖಾನ್ ಅವರ ಝೀರೋ ಸಿನಿಮಾವನ್ನ ನುಂಗಿ ನೀರು ಕುಡಿದಿತ್ತು. ಇದೇ ರೀತಿ ಸೌತ್ ಸಿನಿಮಾಗಳ ರಿಲೀಸ್ಗೆ ಎದುರು ಬರೋದಕ್ಕೆ ಖಾನ್ಗಳು ಕೂಡ ಅವರ ಹಿಂದಿ ರೀಜನ್ ನಲ್ಲೇ ಹೆದರ್ಕೊಳ್ಳೋ ಹಾಗೆ ಆಗೋಯ್ತು. ಈದ್ ಅಂದ್ರೆ ಸಲ್ಮಾನ್, ದೀಪಾವಳಿ ಅಂದ್ರೆ ಶಾರುಖ್ ಹಾಗೂ ಕ್ರಿಸ್ಮಸ್ ಅಂದ್ರೆ ಅಮೀರ್ ಖಾನ್ ಅಂತ ಇದ್ದಂತಹ ಸಮಯ ಈಗ ಜನಗಳಿಗೆ ಮರ್ತೆ ಹೋಗಿದೆ. ಪ್ರಭಾಸ್, ರಜನಿಕಾಂತ್, ಯಶ್, ಅಲ್ಲು ಅರ್ಜುನ್ ಅವರಂತಹ ದಕ್ಷಿಣದ ಸೂಪರ್ ಸ್ಟಾರ್ಗಳು ಈಗ ಯಾವ ರೀತಿಲಿ ನಾರ್ತ್ ಅಲ್ಲಿ ಕೂಡ ಬಾಲಿವುಡ್ ಸ್ಟಾರ್ಗಳಿಗಿಂತ ಜನಗಳಿಗೆ ಹೆಚ್ಚು ಇಷ್ಟ ಆಗ್ತಾರೆ ಅನ್ನೋದು ನಿಮ್ ಕಣ್ಮುಂದೆ ಇದೆ. ಕೇವಲ ಡಬ್ಬಿಂಗ್ ಮೂಲಕ ಟೆಲಿವಿಷನ್ ಹಾಗೂ ಯೂಟ್ಯೂಬ್ ನಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದ್ದಂತಹ ಸೌತ್ ಸಿನಿಮಾಗಳು ಈಗ ಥಿಯೇಟರ್ ನಲ್ಲಿ ಕೂಡ ರಿಲೀಸ್ ಆಗೋದಕ್ಕೆ ಪ್ರಾರಂಭ ಆದ್ಮೇಲಿಂದ ಬಾಲಿವುಡ್ ಗಿಂತ ಬಾಲಿವುಡ್ ನೆಲದಲ್ಲಿ ಸೌತ್ ಡಬ್ ಆಗಿರುವಂತಹ ಸಿನಿಮಾಗಳು ಹೆಚ್ಚಿನ ಕಮಾಯನ್ನ ಮಾಡ್ತಿದೆ. ಈ ರೀತಿಯ ಬಾಕ್ಸ್ ಆಫೀಸ್ ಸಕ್ಸಸ್ಗಳು ಹಾಗೂ ಸಿನಿಮಾದಲ್ಲಿ ಸ್ಟೋರಿ ಮತ್ತು ಮೇಕಿಂಗ್ ನಲ್ಲಿ ಸೌತ್ ಇಂಡಸ್ಟ್ರಿ ತೋರಿಸ್ತಾ ಇರುವಂತಹ ಕ್ವಾಲಿಟಿ ಜನಗಳಿಗೆ ಇಷ್ಟ ಆಗ್ತಾ ಇದೆ.
ಬಾಲಿವುಡ್ನವರು ಅದರಲ್ಲೂ ವಿಶೇಷವಾಗಿ ಸ್ಟಾರ್ಗಳ ಸಿನಿಮಾದಲ್ಲಿ ಕೇವಲ ಇನ್ನೂ ಅದೇ 3-4 ಫೈಟಿಂಗು, 2-3 ಸಾಂಗು ಹಾಗೂ ಒಂದು ಐಟಮ್ ಸಾಂಗ್ ನ ಹಾಕೊಂಡು ಅದೇ ಟೆಂಪ್ಲೆಟ್ ಅಲ್ಲಿ ಸಿನಿಮಾ ತೆಗಿತಾ ಇದ್ದಾರೆ. ಆ ಜಮಾನ ಹೋಗಿ ಯಾವುದೋ ಕಾಲ ಆಗೋಗಿದೆ. ದಕ್ಷಿಣದಲ್ಲಿ ಸ್ಟಾರ್ಗಳು ಡೈರೆಕ್ಟರ್ಗಳ ಜೊತೆಗೆ ನಡ್ಕೊಳ್ಳುವಂತಹ ರೀತಿ ಎಷ್ಟು ವೆಲ್ ಬಿಹೇವ್ಡ್ ಅನ್ನೋ ರೆಸ್ಪೆಕ್ಟ್ ಅನ್ನ ತನ್ನ ಗರಿಗೆ ಏರಿಸ್ಕೊಂಡಿದೆ. ಅದೇ ನೀವು ಬಾಲಿವುಡ್ ಅಲ್ಲಿ ನೋಡಿದ್ರೆ ಶೂಟಿಂಗ್ಗೆ ಬರೋ ಟೈಮಿಂಗ್ ನೋಡಿದ್ರೆ ಮಧ್ಯಾಹ್ನ ಆಗಿರುತ್ತೆ. ಯಾವುದೇ ರೀಟೇಕ್ಗೆ ಅವಕಾಶ ಕೊಡೋದಿಲ್ಲ. ಬೇಕಿದ್ರೆ ಬಾಡಿ ಡಬಲ್ ಹಾಕೊಂಡು ಮಾಡ್ಬಿಡಿ ಅಂತ ಅಂತಾರಂತೆ. ಇದನ್ನ ಕೂಡ ಸಾಕಷ್ಟು ಬಾರಿ ಇಂಟರ್ವ್ಯೂಗಳಲ್ಲಿ ನಾವು ನೋಡಿದೀವಿ. ಅದಕ್ಕೆ ಅಲ್ವಾ ಬಾಲಿವುಡ್ ನ ಸಾಕಷ್ಟು ಕಲಾವಿದರು ಈಗ ಸೌತ್ ನಲ್ಲಿ ಕೆಲಸ ಮಾಡ್ತಾ ಇರೋದು. ಅನುರಾಗ್ ಕಶ್ಯಪ್ ರವರಂತಹ ಡೈರೆಕ್ಟ್ರೆ ನಾನು ಸೌತ್ಗೆ ಹೋಗ್ತಾ ಇದ್ದೀನಿ, ಬಾಲಿವುಡ್ ನ ಬಿಡ್ತಾ ಇದ್ದೀನಿ ಅನ್ನೋಂತಹ ರೀತಿಯಲ್ಲಿ ಮಾತನಾಡಿದ್ರು. ಇನ್ನು ಬಾಲಿವುಡ್ ನಲ್ಲಿ ಕೂಡ ಇತ್ತೀಚಿನ ಸೂಪರ್ ಹಿಟ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರೋದು ಸೌತ್ ನಿರ್ದೇಶಕರೇ. ಸಂದೀಪ್ ರೆಡ್ಡಿ ವಂಗ ಆಗಿರ್ಬೋದು, ಅಟ್ಲಿ ಆಗಿರ್ಬೋದು, ಹೀಗೆ ಲಿಸ್ಟು ಮುಂದುವರಿತಾ ಹೋಗುತ್ತೆ. ಹೀಗೆ ಬಾಲಿವುಡ್ ಚಿತ್ರರಂಗಕ್ಕೆ ಕೂಡ ಸೌತ್ನ ಅವಶ್ಯಕತೆ ತುಂಬಾನೇ ಇದೆ. ಆದ್ರೆ ಅದನ್ನ ಅವರು ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ಮರ್ಯಾದೆ ಪ್ರಶ್ನೆ. ಅದೆಷ್ಟೋ ವರ್ಷಗಳ ಕಾಲ ಮೆರೆದಿದ್ದ ಬಾಲಿವುಡ್ ಈಗ ಮೆರಿಟ್ ಮೇಲೆ ಮೆರಿತಾ ಇರುವಂತಹ ಸೌತ್ನ ಯಶಸ್ಸನ್ನ ನೋಡಿ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿ ಇದರಿಂದ ಕಲಿತುಕೊಳ್ಬೇಕಾಗಿರುವಂತಹ ಪಾಠ. ಒಂದು ರೀತಿಲಿ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೂ ಕೂಡ ಒಂದು ಪಾಠ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದನ್ನೇ ನಾವು ಕಂಪೇರ್ ಮಾಡಿ ಹೇಳೋದಾದ್ರೆ ಬಾಲಿವುಡ್ ಚಿತ್ರರಂಗದಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳ ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಪ್ರೇಕ್ಷಕರ ನಿರೀಕ್ಷೆಗೆ ತಕ್ಕನಾಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿನೇ ಅಲ್ಲಿನ ಪ್ರೇಕ್ಷಕರು ನಮ್ಮ ಅಂದ್ರೆ ಸೌತ್ ಸಿನಿಮಾಗಳನ್ನ ಹೆಚ್ಚಾಗಿ ಅಲ್ಲಿನ ಭಾಷೆಯಲ್ಲಿ ಇಷ್ಟಪಡ್ತಾ ಇದ್ದಾರೆ. ನೋಡ್ತಾ ಇರೋದೇನೋ ಅವ್ರ ಭಾಷೆಲೇನೆ, ಆದ್ರೆ ಇಷ್ಟಪಡ್ತಾ ಇರೋದು ಮಾತ್ರ ಸೌತ್ನ ಕಂಟೆಂಟ್ಗಳನ್ನ. ಅದಕ್ಕೆ ಅಲ್ಲಿನ ಥಿಯೇಟರ್ಗಳಲ್ಲಿ ನಮ್ಮ ಭಾಷೆಯ ಕಂಟೆಂಟ್ಗಳ ಸಿನಿಮಾಗಳು ಓಡ್ತಾ ಇವೆ. ಅದೇ ರೀತಿಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಆಗಾಗ ಏನ್ ಗುರು ನಮ್ಮ ಕಡೆಗಳಲ್ಲಿ ನಮ್ಮ ಕನ್ನಡ ಭಾಷೆಗಿಂತ ಹೆಚ್ಚಾಗಿ ಬೇರೆ ಭಾಷೆ ಸಿನಿಮಾಗಳಿಗೆ ಥಿಯೇಟರ್ ನೀಡ್ತಾ ಇದ್ದಾರೆ, ನೋಡಿದ್ಯಾ ಆ ಪರಭಾಷೆ ಸಿನಿಮಾಗೆ ಎಷ್ಟು ಕಲೆಕ್ಷನ್ ಆಗೋಗಿದೆ ಅನ್ನೋ ರೀತಿಲಿ ಮಾತಾಡ್ತಾ ಇರ್ತೀವಿ. ಇದು ಹಿಂದಿಯವ್ರಿಗಾಗ್ಲಿ ಅಥವಾ ನಮ್ಗೆ ಆಗ್ಲಿ ಅನ್ವಯಿಸುವಂತಹ ನಿಯಮ ಒಂದೇನೆ. ಸಿನಿಮಾ ಚೆನ್ನಾಗಿದ್ದಷ್ಟು ಜನ ಅಲ್ಲಿ ಹೋಗಿ ನೋಡ್ತಾರೆ. ಯಾವ ರೀತಿಲಿ ಹಿಂದಿಯವರ ಬೌಂಡ್ರಿಗೆ ಹೋಗಿ ನಮ್ಮ ಸಿನಿಮಾಗಳು ಗೆದ್ದಾಗ ಅವ್ರಿಗೆ ಯಾವ ರೀತಿ ಎದೆ ಉರಿಯುತ್ತೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಬೇರೆ ಭಾಷೆಯ ಸಿನಿಮಾಗಳು ಬಂದು ಗೆದ್ದಾಗ ನಮಗೂ ಅದೇ ಫೀಲ್ ಆಗುತ್ತೆ. ಅದನ್ನ ನಾವ್ಯಾರು ಓಪನ್ ಆಗಿ ಹೇಳ್ದೇ ಇದ್ರು ಕೂಡ ಸತ್ಯನೇ. ನಮ್ಮನೆಗೆ ಬಂದು ಬೇರೆಯವರು ನಮ್ಮ ಅಡುಗೆ ಕೈ ಹಾಕಿ ಊಟ ಮಾಡ್ಕೊಂಡು ಹೋದ್ರೆ ಎಂಥವನಿಗಾದ್ರೂ ಕೂಡ ಕೋಪ ಬಂದೇ ಬರುತ್ತೆ. ಹೀಗಾಗಿ ಬಾಲಿವುಡ್ ಚಿತ್ರರಂಗದ ಕೋಪ ಅಥವಾ ಹೊಟ್ಟೆ ಉರಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವರು ಅಗತ್ಯಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಉರಿಯನ್ನ ತೋರಿಸ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಪ್ರಾಬ್ಲಮ್. ಅದೇನೇ ಇರಲಿ, ನಮ್ಮ ಕನ್ನಡ ಚಿತ್ರರಂಗ ಕೂಡ ಇದನ್ನ ಉದಾಹರಣೆಯಾಗಿ ಇಟ್ಕೊಂಡು ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಹಾಗೂ ಅವುಗಳನ್ನ ನಮ್ಮ ಕನ್ನಡ ಚಿತ್ರಮಂದಿರಗಳಲ್ಲಿ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಬೇಕು. ಬೇರೆ ಭಾಷೆ ಸಿನಿಮಾಗಳು ಬಂದು ನಮ್ಮ ಭಾಷೆ ಸಿನಿಮಾಗಳ ಊಟವನ್ನ ನುಂಗೋ ಹಾಗೆ ಮಾಡಬಾರ್ದು. ಒಳ್ಳೆಯ ಕಂಟೆಂಟ್ ಸಿನಿಮಾಗಳನ್ನ ನಾವು ತಯಾರು ಮಾಡಬೇಕು. ಮಾಡಿರೋ ಎಲ್ಲಾ ಸಿನಿಮಾಗಳನ್ನ ಚೆನ್ನಾಗಿದೆ ಅಂತ ನಮಗ್ ನಾವೇ ಸಮಾಧಾನ ಮಾಡ್ಕೊಳ್ಳೋದಕ್ಕಿಂತ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಕೇವಲ ಮಾತಲ್ಲಿ ಮಾತ್ರ ಹೇಳ್ಕೋಬಾರ್ದು. ನಾವು ಮಾಡುವಂತಹ ಕೆಲಸದಲ್ಲಿ, ನಾವು ಮಾಡುವಂತಹ ಸಿನಿಮಾಗಳಲ್ಲಿ ಅದನ್ನ ತೋರಿಸಿ ಕನ್ನಡ ಪ್ರೇಕ್ಷಕರು ಕೂಡ ಬೇರೆ ಭಾಷೆ ಸಿನಿಮಾಗಳನ್ನ ಬಿಟ್ಟು ನಮ್ಮ ಭಾಷೆ ಸಿನಿಮಾಗಳನ್ನೇ ಮೊದಲ ಆಯ್ಕೆಯನ್ನಾಗಿ ಮಾಡೋ ರೀತಿಯಲ್ಲಿ ಇಟ್ಕೋಬೇಕು. ಸುಮ್ನೆ ಬೇರೆ ಭಾಷೆ ಸಿನಿಮಾಗಳು ನಮ್ಮ ಭಾಷೆ ಸಿನಿಮಾಗಳ ಕಲೆಕ್ಷನ್ ನುಂಗ್ಕೊಂಡ್ಬಿಟ್ಟಿದೆ ಅಂತ ಹೇಳೋದಕ್ಕೆಲ್ಲ ಆಗಲ್ಲ. ಬಾಲಿವುಡ್ ಚಿತ್ರರಂಗದ ಪರಿಸ್ಥಿತಿ ಕೂಡ ಇದೇ ಆಗ್ತಿರೋದು. ಚೆನ್ನಾಗಿರುವಂತಹ ಸಿನಿಮಾ ಮಾಡಿದ್ರೆ ರಾಜನಾಗಿ ಇರ್ತಿದ್ದ. ಈಗ ಮುಂಬೈನ ಗಲ್ಲಿಗಳಲ್ಲಿ ಕೂಡ ಸೌತ್ ಸಿನಿಮಾ ಸ್ಟಾರ್ಗಳ ಕಲರವ ಹೆಚ್ಚಾಗ್ತಾ ಇದೆ. ಡಬ್ಬಿಂಗ್ ಅನ್ನೋದು ಯಾವ ರೀತಿಲಿ ಮಾರುಕಟ್ಟೆಯನ್ನ ವಿಸ್ತರಿಸುವಂತಹ ಕೆಲಸವನ್ನ ಮಾಡಿದೆ ಅನ್ನೋದು ಕೂಡ ಇಲ್ಲಿ ನಮ್ಗೆ ಮನವರಿಕೆ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಮಲಯಾಳಂ ಚಿತ್ರರಂಗದ ಕಂಟೆಂಟ್ಗಳು ಯಾವ ರೀತಿಯಲ್ಲಿ ಚಿಕ್ಕ ಕಾನ್ಸೆಪ್ಟ್ ನ ಮೂಲಕ ದೊಡ್ಡ ಮಟ್ಟದಲ್ಲಿ ಕಂಟೆಂಟ್ ಡ್ರಿವನ್ ಇಂಡಸ್ಟ್ರಿ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. KRG ಸಂಸ್ಥಾಪಕ ಕಾರ್ತಿಕ್ ಗೌಡ ಅವರೇ ಹೇಳಿರುವ ಪ್ರಕಾರ ಮಲಯಾಳಂ ಚಿತ್ರರಂಗದಲ್ಲಿ ರೈಟರ್ಗಳಿಗೆ ಹೆಚ್ಚಿನ ಪ್ರಶಂಸೆ ಹಾಗೂ ಅವರ ಕೆಲಸಕ್ಕೆ ತಕ್ಕನಾಗಿರುವಂತಹ ಬೆಲೆಯನ್ನ ನೀಡಲಾಗುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸಿಂಗರ್ ತನ್ನ ಬೇಡಿಕೆಗೆ ಅನುಗುಣವಾಗಿರುವಂತಹ ಸಂಭಾವನೆಯನ್ನ ಕೇಳಿದಾಗ ಪ್ರೊಡ್ಯೂಸರ್ಗಳಿಗೆ ಕೋಪ ಬರುತ್ತೆ. ಚೆನ್ನಾಗಿರೋ ಪ್ರತಿಭೆಗಳು ಇದಕ್ಕೆ ತಾನೇ ಇಂಡಸ್ಟ್ರಿ ಬಿಟ್ಟು ಹೊರಗೋಗೋದು. ಈ ರೀತಿಯಾದಾಗ ಕಂಟೆಂಟ್ ಮತ್ತು ಟ್ಯಾಲೆಂಟ್ ತಾನಾಗಿ ಆ ಚಿತ್ರರಂಗದಿಂದ ಪಾಸ್ ಆನ್ ಆಗಿ ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡುತ್ತೆ. ಯಾರೇ ಆಗ್ಲಿ ತಮ್ಮ ಪ್ರತಿಭೆಗೆ ತಕ್ಕನಾಗಿರುವಂತಹ ಮೌಲ್ಯ ಸಿಕ್ಕಿದಾಗ ಮಾತ್ರ ಅಲ್ಲಿರ್ತಾರೆ. ನಾವು ಹೇಳ್ತಾ ಇರೋದು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪೂರಕವಾಗಿರುವಂತಹ ಅಂಶಗಳ ಬಗ್ಗೆ. ಇದನ್ನ ತಿಳ್ಕೊಂಡು ತಮ್ಮ ಸಿನಿಮಾಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ 2024ರಲ್ಲಿ ಮಲಯಾಳಂ ಚಿತ್ರರಂಗ ಯಾವ ಪ್ರಶಂಸೆಯನ್ನ ಪಡ್ಕೊಳ್ತೋ ಅದಕ್ಕಿಂತ ಹೆಚ್ಚಿನ ಯಶಸ್ಸನ್ನ ನಮ್ಮ ಸಿನಿಮಾಗಳ ಕಂಟೆಂಟ್ ಮೂಲಕ ದೇಶವ್ಯಾಪಿ ನಾವು ಪಡ್ಕೋಬಹುದು. ಇದು ಒಬ್ಬ ಪ್ರಾಮಾಣಿಕ ಕನ್ನಡ ಸಿನಿಮಾ ಅಭಿಮಾನಿಯ ನೇರ ಅಭಿಪ್ರಾಯ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.